ಮುಜಾಮಿಲ್ ಈತನ ಮನೆ ಹೇಗಿದೆ ಗೊತ್ತಾ? ಮುಜಾಮಿಲ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಫರೀದಾಬಾದ್ ಫತೇಪುರದಲ್ಲಿ ಈ ಮುಜಾಮಿಲ್ನ ಮನೆ ಇರೋದು. ಅಲ್ಫಲಾ ವಿವಿ ಜೊತೆ ಇಲ್ಲೂ ಕೂಡ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಈ ಮುಜಾಮಿಲ್ ಇದೇ ಮನೆಯಲ್ಲಿ 350 ಕೆಜಿ RDX ಪತ್ತೆ ಆಯಿತು. 350 ಕೆಜಿ. ಯಾರಿಗೂ ಗೊತ್ತಾಗದಂತೆ ಸ್ಫೋಟಕ ಸಂಗ್ರಹಿಸ್ತಾ ಇದ್ದ ಈ ಮುಜಾಮಿಲ್ ಆತನ ಮನೆಯಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಅಲ್ಫಲಾ ಯೂನಿವರ್ಸಿಟಿಯ ಜೊತೆಗೆ ಈತ ಇಲ್ಲಿಯೂ ಕೂಡ ಬಾಡಿಗೆ ಮನೆ ಮಾಡಿಕೊಂಡಿದ್ದ. ಇದೇ ಮನೆಯಲ್ಲಿ 350 ಕೆಜಿ RDX ಸ್ಫೋಟಕ ಪತ್ತೆ ಆಯ್ತು. ನೋಡಿ, ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಹೆಂಗೆ ನೆಟ್ವರ್ಕ್ ಬೆಳೆಸ್ಕೊಂಡಿದ್ರು ಇವರು. ಯಾರ ಭಯಾನೂ ಇಲ್ಲದೆ ಮುಕ್ತವಾಗಿ ಇಷ್ಟೊಂದು ರಾಜಾರೋಷವಾಗಿ ಮನೆಯಲ್ಲಿ ಸ್ಫೋಟಗಳನ್ನ ಇಟ್ಕೊಂಡಿದ್ರು. ಅದು ಒಂದಲ್ಲ ಎರಡಲ್ಲ, 350 ಕೆಜಿ. ಏನ್ ಮಾಡೋದಕ್ಕೆ ಹೊರಟಿದ್ರು ಇವರು? ನೋಡಿ, ಮೊನ್ನೆ ಅಷ್ಟೇ ಅಟ್ಯಾಕ್ ಆಗಿ ಸೀಸ್ ಮಾಡಿದಾಗ ಎಷ್ಟೆಷ್ಟು ಸ್ಫೋಟಕಗಳು ಸಿಕ್ತು, ಎಷ್ಟು ವೆಪನ್ ಸಿಕ್ತು. ದೊಡ್ಡ ಅನಾಹುತವನ್ನ ಸರಿಯಾದ ಸಮಯದಲ್ಲಿ ನಮ್ಮ ಭಯೋತ್ಪಾದನಾ ನಿಗ್ರಹ ದಳದವರು ತಪ್ಪಿಸಿದ್ರು ಅವರ ಸಮಯ ಪ್ರಜ್ಞೆಯಿಂದ. ಇಲ್ಲ ಅಂದ್ರೆ ಇನ್ನೂ ಅವಾಂತರಗಳಾಗ್ತಾ ಇತ್ತು. ಕೆಂಪುಕೋಟೆಯ ಮುಂದೆ ಭೀಕರ ಸ್ಫೋಟ ಪ್ರಕರಣದ ಜಾಡು ಹಿಡಿದು ಹೊರಟಂತ ತನಿಖಾ ತಂಡಕ್ಕೆ ಹಲವಾರು ಬೆಚ್ಚಿ ಬೀಳಿಸುವ ಮಾಹಿತಿ ಲಭ್ಯ ಆಗಿತ್ತು. ಫರೀದಾಬಾದ್ನ ಅಲ್ ಫರಾನ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿ ಇದ್ದಂತಹ ಮುಜಾಫಿರ್ ಆತ ಕ್ಯಾಂಪಸ್ನಲ್ಲೂ ಇರ್ತಾ ಇದ್ದ. ಅದ್ರ ಜೊತೆಗೆ ಬಾಡಿಗೆ ಕೊಟ್ಟು ಒಂದು ಮನೆಯನ್ನು ಕೂಡ ಮಾಡಿದ್ದ. ಆ ಮನೆಯಲ್ಲಿ ಆತ ಸ್ಫೋಟಕಗಳನ್ನ ಸಂಗ್ರಹಿಸ್ತಾ ಇದ್ದ. ಆ ಮನೆ ಮುಂಭಾಗದಲ್ಲಿ ನಾನಿಗಿದ್ದೀನಿ ನೋಡಿ, ನಿಮ್ಗೆ ತೋರಿಸ್ತೀನಿ. ಇದೇ ಮನೆ. ಇಲ್ಲಿ ನಂಬರ್ಸ್ ಗಳನ್ನ ಹಾಕಿದಾರಲ್ಲ, ಈ ನಂಬರ್ಸ್ ನಲ್ಲಿ 15ನೇ ನಂಬರಿನ ಮನೆಯಲ್ಲಿ ಆತ ವಾಸ್ತವ್ಯವನ್ನ ಹೂಡ್ತಾ ಇದ್ದ. ಈ 15ನೇ ಮನೆ ಒಳಗಡೆ 2 ರೂಮ್ಗಳಿದಾವೆ. ಆ 2 ರೂಮ್ನಲ್ಲೂ ಕೂಡ ಆತ ಸ್ಫೋಟಕಗಳನ್ನ ಸಂಗ್ರಹಿಸ್ತಾ ಇದ್ದ. ಕಾಲೇಜಿನಲ್ಲಿ ಆತ ಯೂನಿವರ್ಸಿಟಿಯಲ್ಲಿ ಏನು ವೈದ್ಯನಾಗಿದ್ನಲ್ಲ, ಅಲ್ಲಿ ಸಂಗ್ರಹಿಸಿದಂತ ಅಥವಾ ಲ್ಯಾಬೊರೇಟರಿಯಲ್ಲಿ ಆತ ಸೈಂಟಿಫಿಕಲಿ ಏನು ವರ್ಕ್ ಮಾಡ್ತಾ ಇದ್ದ, ಅಲ್ಲಿ ತಯಾರಾದಂತಹ ಲ್ಯಾಬೊರೇಟರಿಯಲ್ಲಿ ತಯಾರಾದಂತಹ ವಸ್ತುಗಳನ್ನ ಆತ ವಿಧ್ವಂಸಕ ಕೃತ್ಯಕ್ಕೆ ಬಳಸ್ತಾ ಇದ್ದ. ಬಳಸುವಂತ ಆ ವಸ್ತುಗಳನ್ನ ಇದೇ ಮನೆಯ ಒಳಗಡೆ ಆತ ಸಂಗ್ರಹಿಸ್ತಾ ಇದ್ದ ಅನ್ನುವಂತ ವಿಚಾರ ಈಗ ಗೊತ್ತಾಗಿದೆ. ಹೀಗಾಗಿ ತನಿಖಾ ತಂಡ ಇಲ್ಲಿಗೂ ಕೂಡ ಬಂದಿದೆ. ದೆಹಲಿ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಸ್ಥಳಕ್ಕೆ ಬಂದು ಮನೆಯನ್ನ ಈಗ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಜಾಲಾಡಿ ಹೋಗಿದ್ದಾರೆ. ನಾವು ಮನೆ ಒಳಗಡೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡೋಣ, ಆದ್ರೆ ಇಲ್ಲಿ ಲಾಕ್ ಮಾಡಿರೋದ್ರಿಂದಾಗಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮನೆಯಲ್ಲಿ ಆತ ಇದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈ ಮನೆಯನ್ನ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಲಾಕ್ ಮಾಡಿ ಹೋಗಿದ್ದಾರೆ. ಮನೆಯ ಒಳಗಡೆ 15 ಮತ್ತೆ 15ನೇ ರೂಮ್, ಅದರಲ್ಲಿ 2 ರೂಮ್ಗಳಿದ್ವು. 15ನೇ ಡೋರ್ ಇದೆಯಲ್ಲ, ಅದರಲ್ಲಿ 2 ರೂಮ್ ಇತ್ತು. ಆ 2 ರೂಮ್ ನಲ್ಲಿ ಆತ ಇರ್ತಾ ಇದ್ದ ಅನ್ನುವಂತ ಮಾಹಿತಿ ಈಗ ಸ್ಫೋಟಕ ವಿಚಾರ ಬಯಲಾಗಿದೆ. ಬಗೆದಷ್ಟು ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದು ಬೆಚ್ಚಿ ಬೀಳಿಸುವಂತ ವಿಚಾರ ಬಯಲಾಗ್ತಾ ಇದೆ. ಒಟ್ಟಾರೆ ಈ ಮುಜಾಫಿರ್ ಏನಿದಾನಲ್ಲ, ಆತ ಕೇವಲ ಈ ಒಂದು ಕೊಠಡಿಯನ್ನ ಬಳಸಿದ್ದು ಅದು ಈ ರೀತಿಯ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಮತ್ತೆ ಇಲ್ಲಿ ಆತ ಸ್ಫೋಟಕಗಳನ್ನ ಸಂಗ್ರಹಿಸೋದಕ್ಕೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಮತ್ತೆ ಆತನ ಸಹಚರರು ಇದೇ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂತ ವಿಚಾರವೂ ಕೂಡ ಲಭ್ಯ ಆಗಿದೆ. ರೈಫಲ್ ಸೇರಿದಂತೆ ಅಲ್ಲಿ ಕೆಲವು ಸ್ಫೋಟಕ ವಸ್ತುಗಳು ಕೂಡ ಇತ್ತು. ಅದನ್ನ ದೆಹಲಿ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಮತ್ತೆ NI ಅಧಿಕಾರಿಗಳ ತಂಡವು ಕೂಡ ಇಲ್ಲಿಗೆ ಬಂದಿದೆ. ಅಲ್ಲಿರುವಂತಹ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಒಂದೊಂದು ಮಾಹಿತಿಯು ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ಈಗ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ಈ ಒಂದು ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗ್ ನಲ್ಲಿ ಇದ್ದ ಆತನ ರೂಮ್ ನಲ್ಲಿ ಆತ ಏನೇನ್ ಮಾಡ್ತಾ ಇದ್ದ ಅನ್ನುವಂತ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದೆ. ಅಲ್ಲಿ ಆತ ಮಾಡ್ಯೂಲ್ಗಳ ಜೊತೆಗೆ, ಅಂದ್ರೆ ಸೀಮಿತವಾದಂತ ಮನೆ ಅದು, ಹಾಗಾಗಿ ಅಲ್ಲಿ ಆತ ಏನ್ ಮಾಡಿದ್ರು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆತ ಬೇರೆಯವ್ರನ್ನ ಈ ಮನೆಯಿಂದಲೇ ಕನೆಕ್ಟ್ ಆಗ್ತಾ ಇದ್ದ. ಮಾಡ್ಯೂಲ್ಗಳನ್ನ ಏನು ಜೈಷೆ ಮೊಹಮ್ಮದ್ನ ಮಾಡ್ಯೂಲ್ಗಳನ್ನ ಸಂಪರ್ಕ ಮಾಡ್ತಾ ಇದ್ದ. ಆತ ಎಲ್ಲ ವಿಧ್ವಂಸಕ ಕೃತ್ಯದ ತಯಾರಿಗಳನ್ನ ಇದೇ ರೂಮ್ ನಲ್ಲಿ ಮಾಡ್ತಾ ಇದ್ದ. ಉಮರ್ ನಬಿ ಕೂಡ ಇದೇ ರೂಮ್ಗೆ ಬಂದು ಹೋಗ್ತಾ ಇದ್ದ. ಶಾಹೀನಾ ಕೂಡ ಇದೇ ರೂಮ್ಗೆ ಬಂದಿದ್ಲು ಅನ್ನುವಂತ ಮಾಹಿತಿ ಎಲ್ಲ ಲಭ್ಯ ಆಗಿದೆ. ಸದ್ಯಕ್ಕೆ ಇದೆಲ್ಲದರ ಜಾಡು ಹಿಡಿದು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ವೇಳೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶ್ರೀ. ಮುಜಾಮಿಲ್ ಈತನ ಮನೆ ಹೇಗಿದೆ ಗೊತ್ತಾ? ಮುಜಾಮಿಲ್ ಮನೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಫರೀದಾಬಾದ್ ಫತೇಪುರದಲ್ಲಿ ಈ ಮುಜಾಮಿಲ್ನ ಮನೆ ಇರೋದು. ಅಲ್ಫಲಾ ವಿವಿ ಜೊತೆ ಇಲ್ಲೂ ಕೂಡ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಈ ಮುಜಾಮಿಲ್ ಇದೇ ಮನೆಯಲ್ಲಿ
350 ಕೆಜಿ RDX ಪತ್ತೆ ಆಯಿತು. 350 ಕೆಜಿ. ಯಾರಿಗೂ ಗೊತ್ತಾಗದಂತೆ ಸ್ಫೋಟಕ ಸಂಗ್ರಹಿಸ್ತಾ ಇದ್ದ ಈ ಮುಜಾಮೇಲ್ ಆತನ ಮನೆಯಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದೆ. ಅಲ್ಫಲಾ ಯೂನಿವರ್ಸಿಟಿಯ ಜೊತೆಗೆ ಈತ ಇಲ್ಲಿಯೂ ಕೂಡ ಬಾಡಿಗೆ ಮನೆ ಮಾಡಿಕೊಂಡಿದ್ದ. ಇದೇ ಮನೆಯಲ್ಲಿ 350 ಕೆಜಿ RDX ಸ್ಫೋಟಕ ಪತ್ತೆ ಆಯ್ತು. ನೋಡಿ, ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಹೆಂಗೆ ನೆಟ್ವರ್ಕ್ ಬೆಳೆಸ್ಕೊಂಡಿದ್ರು ಇವರು. ಯಾರ ಭಯಾನೂ ಇಲ್ಲದೆ ಮುಕ್ತವಾಗಿ ಇಷ್ಟೊಂದು ರಾಜಾರೋಷವಾಗಿ ಮನೆಯಲ್ಲಿ ಸ್ಫೋಟಗಳನ್ನ ಇಟ್ಕೊಂಡಿದ್ರು. ಅದು ಒಂದಲ್ಲ ಎರಡಲ್ಲ, 350 ಕೆಜಿ. ಏನ್ ಮಾಡೋದಕ್ಕೆ ಹೊರಟಿದ್ರು ಇವರು. ನೋಡಿ, ಮೊನ್ನೆ ಅಷ್ಟೇ ಅಟ್ಯಾಕ್ ಆಗಿ ಸೀಸ್ ಮಾಡಿದಾಗ ಎಷ್ಟೆಷ್ಟು ಸ್ಫೋಟಕಗಳು ಸಿಕ್ತು, ಎಷ್ಟು ವೆಪನ್ ಸಿಕ್ತು. ದೊಡ್ಡ ಅನಾಹುತವನ್ನ ಸರಿಯಾದ ಸಮಯದಲ್ಲಿ ನಮ್ಮ ಭಯೋತ್ಪಾದನಾ ನಿಗ್ರಹ ದಳದವರು ತಪ್ಪಿಸಿದ್ರು ಅವರ ಸಮಯ ಪ್ರಜ್ಞೆಯಿಂದ. ಇಲ್ಲ ಅಂದ್ರೆ ಇನ್ನೂ ಅವಾಂತರಗಳಾಗ್ತಾ ಇತ್ತು. ಕೆಂಪುಕೋಟೆಯ ಮುಂದೆ ಭೀಕರ ಸ್ಫೋಟ ಪ್ರಕರಣದ ಜಾಡು ಹಿಡಿದು ಹೊರಟಂತ ತನಿಖಾ ತಂಡಕ್ಕೆ ಹಲವಾರು ಬೆಚ್ಚಿ ಬೀಳಿಸುವ ಮಾಹಿತಿ ಲಭ್ಯ ಆಗಿತ್ತು. ಫರೀದಾಬಾದ್ನ ಅಲ್ ಫರಾನ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿ ಇದ್ದಂತಹ ಮುಜಾಫಿರ್ ಆತ ಕ್ಯಾಂಪಸ್ನಲ್ಲೂ ಇರ್ತಾ ಇದ್ದ. ಅದ್ರ ಜೊತೆಗೆ ಬಾಡಿಗೆ ಕೊಟ್ಟು ಒಂದು ಮನೆಯನ್ನು ಕೂಡ ಮಾಡಿದ್ದ. ಆ ಮನೆಯಲ್ಲಿ ಆತ ಸ್ಫೋಟಕಗಳನ್ನ ಸಂಗ್ರಹಿಸ್ತಾ ಇದ್ದ. ಆ ಮನೆ ಮುಂಭಾಗದಲ್ಲಿ ನಾನಿಗಿದ್ದೀನಿ ನೋಡಿ, ನಿಮ್ಗೆ ತೋರಿಸ್ತೀನಿ. ಇದೇ ಮನೆ. ಇಲ್ಲಿ ನಂಬರ್ಸ್ ಗಳನ್ನ ಹಾಕಿದಾರಲ್ಲ, ಈ ನಂಬರ್ಸ್ ನಲ್ಲಿ 15ನೇ ನಂಬರಿನ ಮನೆಯಲ್ಲಿ ಆತ ವಾಸ್ತವ್ಯವನ್ನ ಹೂಡ್ತಾ ಇದ್ದ. ಈ 15ನೇ ಮನೆ ಒಳಗಡೆ 2 ರೂಮ್ಗಳಿದಾವೆ. ಆ 2 ರೂಮ್ನಲ್ಲೂ ಕೂಡ ಆತ ಸ್ಫೋಟಕಗಳನ್ನ ಸಂಗ್ರಹಿಸ್ತಾ ಇದ್ದ. ಕಾಲೇಜಿನಲ್ಲಿ ಆತ ಯೂನಿವರ್ಸಿಟಿಯಲ್ಲಿ ಏನು ವೈದ್ಯನಾಗಿದ್ನಲ್ಲ, ಅಲ್ಲಿ ಸಂಗ್ರಹಿಸಿದಂತ ಅಥವಾ ಲ್ಯಾಬೊರೇಟರಿಯಲ್ಲಿ ಆತ ಸೈಂಟಿಫಿಕಲಿ ಏನು ವರ್ಕ್ ಮಾಡ್ತಾ ಇದ್ದ, ಅಲ್ಲಿ ತಯಾರಾದಂತಹ ಲ್ಯಾಬೊರೇಟರಿಯಲ್ಲಿ ತಯಾರಾದಂತಹ ವಸ್ತುಗಳನ್ನ ಆತ ವಿಧ್ವಂಸಕ ಕೃತ್ಯಕ್ಕೆ ಬಳಸ್ತಾ ಇದ್ದ. ಬಳಸುವಂತ ಆ ವಸ್ತುಗಳನ್ನ ಇದೇ ಮನೆಯ ಒಳಗಡೆ ಆತ ಸಂಗ್ರಹಿಸ್ತಾ ಇದ್ದ ಅನ್ನುವಂತ ವಿಚಾರ ಈಗ ಗೊತ್ತಾಗಿದೆ. ಹೀಗಾಗಿ ತನಿಖಾ ತಂಡ ಇಲ್ಲಿಗೂ ಕೂಡ ಬಂದಿದೆ. ದೆಹಲಿ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಸ್ಥಳಕ್ಕೆ ಬಂದು ಮನೆಯನ್ನ ಈಗ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಜಾಲಾಡಿ ಹೋಗಿದ್ದಾರೆ. ನಾವು ಮನೆ ಒಳಗಡೆ ಹೋಗುವಂತ ಪ್ರಯತ್ನವನ್ನು ಕೂಡ ಮಾಡೋಣ, ಆದ್ರೆ ಇಲ್ಲಿ ಲಾಕ್ ಮಾಡಿರೋದ್ರಿಂದಾಗಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮನೆಯಲ್ಲಿ ಆತ ಇದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಈ ಮನೆಯನ್ನ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಲಾಕ್ ಮಾಡಿ ಹೋಗಿದ್ದಾರೆ. ಮನೆಯ ಒಳಗಡೆ 15 ಮತ್ತೆ 15ನೇ ರೂಮ್, ಅದರಲ್ಲಿ 2 ರೂಮ್ಗಳಿದ್ವು. 15ನೇ ಡೋರ್ ಇದೆಯಲ್ಲ, ಅದರಲ್ಲಿ 2 ರೂಮ್ ಇತ್ತು. ಆ 2 ರೂಮ್ ನಲ್ಲಿ ಆತ ಇರ್ತಾ ಇದ್ದ ಅನ್ನುವಂತ ಮಾಹಿತಿ ಈಗ ಸ್ಫೋಟಕ ವಿಚಾರ ಬಯಲಾಗಿದೆ. ಬಗೆದಷ್ಟು ಅಧಿಕಾರಿಗಳ ತನಿಖೆ ವೇಳೆ ಒಂದೊಂದು ಬೆಚ್ಚಿ ಬೀಳಿಸುವಂತ ವಿಚಾರ ಬಯಲಾಗ್ತಾ ಇದೆ. ಒಟ್ಟಾರೆ ಈ ಮುಜಾಫಿರ್ ಏನಿದಾನಲ್ಲ, ಆತ ಕೇವಲ ಈ ಒಂದು ಕೊಠಡಿಯನ್ನ ಬಳಸಿದ್ದು ಅದು ಈ ರೀತಿಯ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಮತ್ತೆ ಇಲ್ಲಿ ಆತ ಸ್ಫೋಟಕಗಳನ್ನ ಸಂಗ್ರಹಿಸೋದಕ್ಕೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಮತ್ತೆ ಆತನ ಸಹಚರರು ಇದೇ ಮನೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನುವಂತ ವಿಚಾರವೂ ಕೂಡ ಲಭ್ಯ ಆಗಿದೆ. ರೈಫಲ್ ಸೇರಿದಂತೆ ಅಲ್ಲಿ ಕೆಲವು ಸ್ಫೋಟಕ ವಸ್ತುಗಳು ಕೂಡ ಇತ್ತು. ಅದನ್ನ ದೆಹಲಿ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಮತ್ತೆ NI ಅಧಿಕಾರಿಗಳ ತಂಡವು ಕೂಡ ಇಲ್ಲಿಗೆ ಬಂದಿದೆ. ಅಲ್ಲಿರುವಂತಹ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಒಂದೊಂದು ಮಾಹಿತಿಯು ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ಈಗ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ಈ ಒಂದು ಬಿಲ್ಡಿಂಗ್ ಇದೆಯಲ್ಲ, ಬಿಲ್ಡಿಂಗ್ ನಲ್ಲಿ ಇದ್ದ ಆತನ ರೂಮ್ ನಲ್ಲಿ ಆತ ಏನೇನ್ ಮಾಡ್ತಾ ಇದ್ದ ಅನ್ನುವಂತ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದೆ. ಅಲ್ಲಿ ಆತ ಮಾಡ್ಯೂಲ್ಗಳ ಜೊತೆಗೆ, ಅಂದ್ರೆ ಸೀಮಿತವಾದಂತ ಮನೆ ಅದು, ಹಾಗಾಗಿ ಅಲ್ಲಿ ಆತ ಏನ್ ಮಾಡಿದ್ರು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆತ ಬೇರೆಯವ್ರನ್ನ ಈ ಮನೆಯಿಂದಲೇ ಕನೆಕ್ಟ್ ಆಗ್ತಾ ಇದ್ದ. ಮಾಡ್ಯೂಲ್ಗಳನ್ನ ಏನು ಜೈಷೆ ಮೊಹಮ್ಮದ್ನ ಮಾಡ್ಯೂಲ್ಗಳನ್ನ ಸಂಪರ್ಕ ಮಾಡ್ತಾ ಇದ್ದ. ಆತ ಎಲ್ಲ ವಿಧ್ವಂಸಕ ಕೃತ್ಯದ ತಯಾರಿಗಳನ್ನ ಇದೇ ರೂಮ್ ನಲ್ಲಿ ಮಾಡ್ತಾ ಇದ್ದ. ಉಮರ್ ನಬಿ ಕೂಡ ಇದೇ ರೂಮ್ಗೆ ಬಂದು ಹೋಗ್ತಾ ಇದ್ದ. ಶಾಹಿನಾ ಕೂಡ ಇದೇ ರೂಮ್ಗೆ ಬಂದಿದ್ಲು ಅನ್ನುವಂತ ಮಾಹಿತಿ ಎಲ್ಲ ಲಭ್ಯ ಆಗಿದೆ. ಸದ್ಯಕ್ಕೆ ಇದೆಲ್ಲದರ ಜಾಡು ಹಿಡಿದು ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ವೇಳೆ ಇನ್ನಷ್ಟು